ಹಲೋ. ಹಲೋ ಸರ್. ನಮಸ್ತೆ. ಹೇಳಿ, ಯಾರಿಗೆ ಪ್ರಾಬ್ಲಮ್ಮು? ಇವರಿಗೆ. ಓಕೆ, ಹಲೋ, ಹೇಗಿದ್ದೀರಾ? ನಿಮ್ಮ ಹೆಸರು? ಗೊತ್ತಿಲ್ಲ ಸರ್. ಅದು ಅವ್ರಿಗೆ ತಲೆಗೆ ಏಟ್ ಬಿದ್ದು ಫಾರೆಸ್ಟಲ್ಲಿ ಬಿದ್ದಿದ್ರು. ಆಗಿನ ಏನು ನೆನಪಿಲ್ಲ. ಹಾಗೆ ಕೆಲವು ಹೆಸರುಗಳನ್ನ ಹೇಳಿದ್ರೆ ರೆಸ್ಪಾಂಡ್ ಮಾಡ್ತಾರೆ. ಏನು ಅಂತ ಕೇಳಿದ್ರೆ ಮರ್ತು ಹೋಯ್ತು ಅಂತಾರೆ. ಏನು ಮಾತಾಡೋದೇ ಇಲ್ಲ. ಅಲ್ಲದೆ ಈಗ ತಾನೇ ಯಾರೋ ನೋಡಿದ್ರು ಅಥವಾ ಏನೋ ನೆನಪಾಯ್ತೋ ಗೊತ್ತಿಲ್ಲ, ರೋಡಲ್ಲಿ ತಲೆ ಸುದ್ದು ಬಿದ್ದಿದ್ರು. ನಿಮಗೆ ತುಂಬ ನೆನಪಾಗೋ ಹೆಸರೇ ಅದು? ನಿಮಗೆ ಆ, ಬಿ, ಸ, ಕ ಈ ಥರ ಹೆಸರು ಹೇಳಿದ್ರೆ ಯಾರಾದರೂ ನೆನಪಾಗ್ತಾರಾ? ಸರಿ, ಹೊರಗೆ ಯಾರನ್ನ ನೋಡಿ ಗಾಬರಿ ಆದ್ರಂತಲ್ಲ, ಅವ್ರು ಯಾರು ಅಂತ ಗೊತ್ತಾ? ನೆನಪಾಗ್ತಾ ಇದೆಯಾ? ಯಾಕೆ ಬಿದ್ರಿ ಅವ್ರನ್ನ ನೋಡಿದಾಗ? ಏನಾಯ್ತು ಅಂತ ಹೇಳಿ. ಓಕೆ ಓಕೆ, ಕೂಲ್, ಆರಾಮಾಗಿರಿ. ನೋಡಿ, ಇವರು ಯಾರೋ ಗೊತ್ತಿರೋರ್ನೇ, ಅಂದರೆ ಗುರ್ತು ಪರಿಚಯ ಇರೋರ್ನೇ ನೋಡಿದ್ದಾರೆ. ಅದಕ್ಕೆ ಅವ್ರನ್ನ ಕರೆಯೋ ಪ್ರಯತ್ನ ಮಾಡಿದ್ದಾರೆ. ಬಟ್ ಅದು ಯಾರು ಅಂತ ಇವ್ರಿಗೆ ಗೆಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಇವ್ರ ಬ್ರೈನ್ ವೀಕ್ ಆಗಿದೆ. ಹಾಗಾಗಿ ಇವ್ರಿಗೆ ಬ್ರೈನ್ಗೆ ಜಾಸ್ತಿ ಪ್ರೆಷರ್ ಕೊಟ್ಟಷ್ಟು ಅವ್ರಿಗೆ ನೆನಪಿನ ಶಕ್ತಿ ಕಮ್ಮಿ ಆಗುತ್ತೆ. ಹಾಗೆ ಯಾವುದೋ ಚಿಕ್ಕ ಪುಟ್ಟ ವಿಷಯಕ್ಕೆ ಗಾಬರಿಯಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಹಾಗಾದರೆ ಇವ್ರು ರಿಕವರ್ ಆಗಲ್ಲ ಡಾಕ್ಟರ್? ಆಗ್ತಾರೆ, ಬಟ್ ಇಟ್ ವಿಲ್ ಟೇಕ್ ಟೈಮ್. ನಾನು ಇವ್ರ ಹತ್ರ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕಿತ್ತು. ಸೊ ಇವ್ರನ್ನಲ್ಲಿ ಸೋಫಾದ ಮೇಲೆ ಕೂರಿಸಿರ್ತೀರಾ? ಹಾಂ ಡಾಕ್ಟರ್. ಅಣ್ಣ ಥ್ಯಾಂಕ್ ಯು. ಬನ್ನಿ. ಇವರು ನೋಡ್ತಾ ಇದ್ರೆ ವೆಲ್ ಎಜುಕೇಟೆಡ್ ಆ್ಯಂಡ್ ವೆಲ್ ಮ್ಯಾನರ್ಸ್ಡ್ ಅಂತ ಅನಿಸ್ತಾ ಇದೆ. ಬಟ್ ಡೋಂಟ್ ವರಿ, ಇವರಿಗೆ ನೆನಪಿನ ಶಕ್ತಿ ಬರೋ ಹಾಗೆ ನಾನು ಮಾಡ್ತೀನಿ.